ಸರ್ಕಾರ ಹಾಗೂ ಶಾಸಕ ಕಾಶಪ್ಪನವರ ಆಶಯ ಪ್ರಕಾರ ಗ್ಯಾರಂಟಿ ಯೋಜನೆಗಳು ಎಲ್ಲಾ ಬಡ ಜನರಿಗೆ ತಲುಪಬೇಕು. ಮುತ್ತಣ್ಣ ಕಲ್ಗೋಡಿ, ಹುನಗುಂದ, ಜನವರಿ 23, 2026 ರಂದು ಸರ್ಕಾರ ಹಾಗೂ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಾಹೇಬರ ಆಶಯ ಪ್ರಕಾರ ಗ್ಯಾರಂಟಿ ಯೋಜನೆಗಳು ಬಡ ಜನರಿಗೆ ತಲುಪುವಂತೆ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಹುನಗುಂದ ತಾಲೂಕು ಗ್ಯಾರಂಟಿ ಅಧ್ಯಕ್ಷ ಮುತ್ತಣ್ಣ ಕಲ್ಗೋಡಿ ಆದೇಶಿಸಿದರು. ತಾಲೂಕು ಮಟ್ಟದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿಯ ಅಧ್ಯಕ್ಷ ಮುತ್ತಣ್ಣ ಕಲ್ಗೋಡಿಯವರ ಅಧ್ಯಕ್ಷತೆಯಲ್ಲಿ ಜನವರಿ 23 ರಂದು ಪಟ್ಟಣ ಪಂಚಾಯಿತಿ ಕಮತಗಿಯ ಶ್ರೀ ಬೀರೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆ ಅತ್ಯಂತ ಯಶಸ್ವಿಯಾಗಿ ಸುಗಮವಾಗಿ ಜರುಗಿತು. ಈ ಸಭೆಯಲ್ಲಿ ಯುವನಿಧಿ, ಶಕ್ತಿ ಯೋಜನೆ, ಉಚಿತ ವಿದ್ಯುತ್, ಅನ್ನಭಾಗ್ಯ ಸೇರಿದಂತೆ ಇತರ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಹಾಗೂ ಸಮಸ್ಯೆಗಳ ಬಗ್ಗೆ ವಿವರವಾದ ಚರ್ಚೆ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಜಿಲ್ಲಾ ಅಧ್ಯಕ್ಷ ಅನಿಲ್ ದಡ್ಡಿ, ಉಮೇಶ್ ಮೇಟಿ, ಹುನಗುಂದ ತಾಲೂಕು ಗ್ಯಾರಂಟಿ ಅಧ್ಯಕ್ಷ ಮುತ್ತಣ್ಣ ಕಲ್ಗೋಡಿ ಸೇರಿದಂತೆ ಇತರರು ಶಸಿಗಿ ನೀರು ಎರೆದು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ಅನಿಲ್ ದಡ್ಡಿ, ಪಂಚ ಗ್ಯಾರಂಟಿ ಯೋಜನೆಗಳು ಬಡವರು, ಯುವಕರು ಮತ್ತು ಮಹಿಳೆಯರ ಹಕ್ಕುಗಳನ್ನು ಖಚಿತಪಡಿಸಿಕೊಳ್ಳುತ್ತೇವೆ. ಇವುಗಳು ಯಶಸ್ವಿಯಾಗಿ ಜಾರಿಯಾಗುವಂತೆ ಎಲ್ಲರೂ ಸಹಕರಿಸಬೇಕು ಎಂದರು. ಸಭೆಯಲ್ಲಿ ಮಾತನಾಡಿದ ಹುನಗುಂದ ತಾಲೂಕು ಪಂಚ ಗ್ಯಾರಂಟಿ ಅಧ್ಯಕ್ಷ ಮುತ್ತಣ್ಣ ಕಲಗೋಡಿ, ಕೇವಲ 1.5 ತಿಂಗಳಲ್ಲಿ 18 ಗ್ರಾಮ ಪಂಚಾಯಿತಿಗಳಲ್ಲಿ ಹಾಗೂ 2 ಪಟ್ಟಣ ಪಂಚಾಯಿತಿಗಳಲ್ಲಿ ಈ ಪ್ರಗತಿ ಪರಿಶೀಲನಾ ಸಭೆಗಳು ಯಶಸ್ವಿಯಾಗಿ ಜರುಗಿವೆ. ಶಾಸಕ ವಿಜಯಾನಂದ್ ಕಾಶಪ್ಪನವರ ಸಾಹೇಬರು ನನ್ನ ಮೇಲೆ ನಂಬಿಕೆ ಇಟ್ಟು ದೊಡ್ಡ ಜವಾಬ್ದಾರಿ ವಹಿಸಿಕೊಟ್ಟಿದ್ದಾರೆ. ಅದನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತಿದ್ದೇನೆ. ಇಷ್ಟೊಂದು ದೊಡ್ಡ ಜವಾಬ್ದಾರಿಗೆ ಶಾಸಕರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಎಂದು ಹೇಳಿದರು. ಇದರೊಂದಿಗೆ ಶಾಸಕ ವಿಜಯಾನಂದ್ ಕಾಶಪ್ಪನವರವರ ಆದೇಶದ ಮೇರೆಗೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕುಂದುಕೊರತೆ ಸಭೆಗಳನ್ನು ನಡೆಸುತ್ತೇವು. ಸರ್ಕಾರ ಹಾಗೂ ಶಾಸಕರು ನೀಡುತ್ತಿರುವ ಎಲ್ಲಾ ಗ್ಯಾರಂಟಿ ಯೋಜನೆಗಳು ನಮ್ಮ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಬಡ ಜನರಿಗೆ ತಲುಪಿಸುವ ಕಾರ್ಯವನ್ನು ಕಟ್ಟುನಿಟ್ಟಾಗಿ ಮಾಡುತ್ತೇವು ಎಂದು ತಿಳಿಸಿದರು. ಸಭೆಯಲ್ಲಿ ತಾಲೂಕಾದ ಪಂಚಾಯಿತಿ ಅಧಿಕಾರಿಗಳು, ಗ್ಯಾರಂಟಿ ಯೋಜನೆಗಳ ಜಾರಿ ಸಮಿತಿ ಸದಸ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. 75 ವಯಸ್ಸಿನ ಇರಬಹುದು, ಅವರಿಗೆ ಅಜ್ಜಿನೂ ಬರಂಗಿಲ್ಲ, ಮಗಳು ಬರಂಗಿಲ್ಲ, ಹಳೆಯಲ್ಲ, ಮಕ್ಕಳು ಯಾರಾದ್ರೂ ಇತ್ತು ಆ 70 ವಯಸ್ಸಿನಲ್ಲಿ ಯಾರೋ ಹಿಂದ ನೋಡಕ್ ಬರಂಗಿಲ್ಲ. ನಿಮ್ಗ ನಮ್ಮ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ, ನಮ್ಮ ಕಾಶಪ್ಪ ಸಾಹೇಬರ ಸರ್ಕಾರ ಆ 75 ವಯಸ್ಸಿನವರಿಗೆ ಮನೆಗೆ ರೇಷನ್ ಕೊಡುವಂತ ಚಿಂತನ ಇದೇ ತಿಂಗಳಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಅದಕ್ಕೆ ಚಾಲನೆ ಕೊಡ್ಬೇಕು. ಆ ಮನೆಗೆ ಯಾರು 75 ವಯಸ್ಸಿನವ್ರು ಇಟ್ಟಿರಂದ್ರ ನಮ್ಮ ರೇಷನ್ ಅಂಗಡಿಯವರು ಬಂದು ರೇಷನ್ ಅಷ್ಟೇ ಅಲ್ಲ, ಆ ಒಂದು ತಿಂಗಳ ಆ ಎಮ್ಮನ್ ನಡೆಯುವಂತ ಆ ಕಿಟ್ಟನ್ನ ನಮ್ಮ ಸರ್ಕಾರ ಯೋಜನೆ ಈ ಶೀಘ್ರದಲ್ಲಿ ಇದು ಮಾಡಕ್ಕೆ ಅದು ಉದ್ಘಾಟನೆ ಮಾಡುತ್ತೆ. ಅದು ನಮ್ಮ ತಾಲೂಕು ಪಂಚಾಯತಿ, ನಮ್ಮ ತಾಲೂಕಿನ ಶಾಸಕರು, ನಮ್ಮ ಶಾಸಕ ಸಾಹೇಬರು ಅದು ಉದ್ಘಾಟನೆ ಮಾಡಿದ ತಕ್ಷಣ ನಮ್ಮ ಅಂಗನವಾಡಿ ನಮ್ಮ ಟೀಚರ್ ಅದನ್ನ ಪರಿಶೀಲನೆ ಮಾಡಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಕರ್ಕೊಂಡ್ಬಂದು ಕೊಡೋದು ಅಂತ ಉದ್ದೇಶ ಕೊಡುವಂತ ಈ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರಕ್ಕೆ, ನಮ್ಮ ಕಾಶ್ಮೀರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ